ಇನ್ನು ಅಶ್ವಿನಿ ಅವರಿಗೆ ಮುಖಕ್ಕೆ ಹೊಡೆದಂಥ ಪರಿಣಾಮವು ಚೈತ್ರ ಸ್ಥಳದಲ್ಲಿ ಕುಸಿದು ಬಿದ್ದು ಪ್ರಜ್ಞೆ ತಪ್ಪಿ ಹೋಗ್ಬಿಟ್ಟಿದೆ. ಸೊ ಸ್ಥಿತಿ ಗಂಭೀರವಾಗಿದೆ ಎಂಬ ಮಾಹಿತಿ ಬರ್ತದೆ. ಹಾಗಾದರೆ ನಿಜಕ್ಕೂ ನಡೆದಿರೋದು ಏನಿಲ್ಲಿ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಮೊನ್ನೆಯಿಂದಲೂ ಜಿದ್ದ ನಡೀತಾನೆ ಇದೆ. ಟಾಸ್ಕ್ನ ವಿಚಾರವಾಗಿ ಕೈ ಮಿಲಾಯಿಸ್ತಾ ಇದ್ದಾರೆ. ಕೈಯಲ್ಲಿ ಕಾಲಲ್ಲಿ ರಕ್ತ ಬರೋ ಲೆವೆಲ್ಗೆ ಮಾಡ್ಕೊಳ್ತಿದ್ದಾರೆ, ಗಾಯ ಮಾಡ್ಕೊಳ್ತಿದ್ದಾರೆ, ಕೈ ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಕುತ್ತಿಗೆ ತಿರುಗಿಸುವಂಥದ್ದು, ಕೈ ಚಿಲ್ಟುವಂಥದ್ದು, ಕುತ್ತಿಗೆ ಚಿಲ್ಟುವಂಥದ್ದು, ಬಟ್ಟೆ ಇಳಿಯುವಂಥದ್ದು, ಈ ಥರ ಎಲ್ಲ ಇಬ್ಬರು ಕೂಡ ತುಂಬಾ ಇದಾಗಿ ನಡ್ಕೊಳ್ತಿದ್ದಾರೆ ಅಸಭ್ಯವಾಗಿ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಮತ್ತೆ ಅದೇ ಟಾಸ್ಕ್ನ ವಿಚಾರವಾಗಿ ಕೆಳಗೆ ತೆಗೆದು ಕೆಡವಿ ಆ ಚೈತ್ರ ಮೇಲೆ ಅಶ್ವಿನಿ ಕೂತ್ಕೊಂಡು ಕ್ಯಾನಿಗೆ ಬೈಡನಾಗ ಬಿಟ್ಟಿದ್ದ ತಕ್ಷಣ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೇ ಹೋಗಿದ್ದಾಳೆ ಚೈತ್ರ. ತಕ್ಷಣ ಆಸ್ಪತ್ರೆ ವೈದ್ಯರು ಕೂಡ ಬಂದು ನೋಡಿದ್ದಾರೆ. ಬಿಗ್ ಬಾಸ್ನ ವೈದ್ಯರು ನೋಡಿ ಇಲ್ಲ ಈಗೀಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು, ಮೊದಲೇ ಸಣ್ಣಕ್ಕಿರೋದಕ್ಕೂ ಅದಕ್ಕೂ ಕೂಡ ಇವ್ರು ಹಿಡ್ಕೊಂಡು 4 ಸೂರ್ಯ ಬಿಟ್ಟಿರೋದ್ರಿಂದ ಪ್ರಜ್ಞೆ ತಪ್ಪಿಗೆ ಬಿದ್ದಿದ್ದಾಳೆ. ಎಷ್ಟು ಕೂಡಲೇ ಆಸ್ಪತ್ರೆ ಶಿಫ್ಟ್ ಮಾಡೋಕೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರೆ ಅಶ್ವಿನಿ ಅವ್ರನ್ನ ಮನೆಯಿಂದ ಎಲಿಮಿನೇಷನ್ ಮಾಡ್ತಾರಾ ಇಲ್ವಾ ಎಂಬುದು ಈಗ ಬಿಗ್ ಬಾಸ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಸದ್ಯ ಇನ್ನೊಂದು ಕಡೆ ಚೈತ್ರ ಕುಂದಾಪುರನ ಇದೇ ವಿಚಾರವಾಗಿ ಈಗ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಸ್ಥಿತಿ ಗಂಭೀರವಾಗಿದೆ ಅಂತ